ಎಲ್ಲ ನನ್ನ ಪ್ರಿಯ ಪ್ರೇಕ್ಷಕರೇ ನಮಸ್ಕಾರ. ಎಲ್ಲ ಕ್ಷೇಮವಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಸ್ಪರ್ಧಾರ್ಥಿಗಳಿಗೂ ಕೂಡ ಅಂದ್ರೆ ಪರೀಕ್ಷಾ ಸ್ಪರ್ಧಾರ್ಥಿಗಳಿಗೂ ಕೂಡ ಆಲ್ ದ ಬೆಸ್ಟ್ ಅನ್ನ ಹೇಳ್ತಾ ಇಂದಿನ ಪ್ರಚಲಿತ ವಿದ್ಯಮಾನವನ್ನ ನೋಡೋದಾದ್ರೆ ನೋಡಿ, ಅಹಲ್ಯಾಬಾಯಿ ಹೋಳ್ಕರ್ ಅವರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಏನಂತಂದ್ರೆ ಇವರ ಕಾಲ ಯಾವಾಗ ಅಂದ್ರೆ 1725ರಿಂದ 1795. ಅಹಲ್ಯಾಬಾಯಿ ಹೋಳ್ಕರ್ ಅಂತಕ್ಕಂಥವ್ರು 18ನೇ ಶತಮಾನದಲ್ಲಿ ಮಾಳ್ವ ಸಾಮ್ರಾಜ್ಯವನ್ನ ಆಳಿದ ಹೋಳ್ಕರ್ ರಾಜವಂಶದ ಪ್ರಸಿದ್ಧ ರಾಣಿಯಾಗಿದ್ರು. ಇವರು ಪತಿ, ಮಾವ ಮತ್ತು ಮಗನ ಮರಣದ ನಂತರ ಇವರು 1767ರಲ್ಲಿ ಮಾಳ್ವ ಸಾಮ್ರಾಜ್ಯದ ಆಡಳಿತದ ಜವಾಬ್ದಾರಿಯನ್ನ ವಹಿಸಿಕೊಂಡ್ರು. ಹಾಗೇನೆ 18ನೇ ಶತಮಾನದಲ್ಲಿ ನಾಶವಾಗಿದ್ದ ಕಾಶಿ ವಿಶ್ವನಾಥ ದೇವಾಲಯ ಮತ್ತು ಸೋಮನಾಥ ದೇವಾಲಯದಂತಹ ಪ್ರಮುಖ ಹಿಂದೂ ದೇವಾಲಯಗಳನ್ನ ಅಹಲ್ಯಾಬಾಯಿ ಅವರು ನಿರ್ಮಾಣ ಮಾಡಿದ್ರು. ಪುನರ್ ನಿರ್ಮಾಣವನ್ನ ಮಾಡಿದ್ರು, ಮರು ನಿರ್ಮಾಣವನ್ನ ಅವರು ಮಾಡಿದ್ರು. ಅವರು ಮಹಾರಾಷ್ಟ್ರದ ಅಹಮದಾಬಾದ್ ನಗರದ ಜೋಂಡಿ ಗ್ರಾಮದಲ್ಲಿ ಜನಿಸಿದ್ರು. ಮಲ್ಹರ್ ರಾವ್ ಹೋಳ್ಕರ್ ಅವರ ಪುತ್ರ ಖಂಡೇರಾವ್ ಹೋಳ್ಕರ್ ಅವರನ್ನ ಮದುವೆ ಆದ್ರು. ಇವರು ನ್ಯಾಯದ ಮಾದರಿ, ಕಲ್ಯಾಣ ಆಧಾರಿತ ಆಡಳಿತ ಮತ್ತು ಸಾಂಸ್ಕೃತಿಕ ಸಂರಕ್ಷಣೆಯ ಮಹತ್ ಕಾರ್ಯಗಳಿಗೆ ಸದಾ ಇವರನ್ನ ಸ್ಮರಿಸಲಾಗುತ್ತೆ. ಹಾಗೂ ಅವರು ಮಹಿಳಾ ಶಿಕ್ಷಣ ಮತ್ತು ವಿಧವಾ ಪುನರ್ವಿವಾಹವನ್ನ ಪ್ರೋತ್ಸಾಹಿಸಿದ್ರು. ಮತ್ತೆ ಸತಿ ಸಹಗಮನ ಇವರು ಸತಿ ಸಹಗಮನ ಪದ್ಧತಿಯಂತಹ ಅನಿಷ್ಟ ಆಚರಣೆಗಳನ್ನು ಕೂಡ ಬಲವಾಗಿ ವಿರೋಧಿಸಿದ್ರು. ಮತ್ತೆ ಬುಡಕಟ್ಟು ಸಮುದಾಯಗಳು ಮತ್ತು ಕೆಳಜಾತಿಗಳ ಏಳಿಗೆಗಾಗಿ ಅವರು ಶ್ರಮಿಸಿದ್ರು. ಇವರು ಆಡಳಿತದಲ್ಲಿ ಮಹೇಶ್ವರ್ ಮತ್ತು ಇಂದೋರ್ ಪ್ರಮುಖ ವ್ಯಾಪಾರ ಕೇಂದ್ರಗಳಾಗಿ ರೂಪುಗೊಂಡವು. ಮತ್ತು ಪ್ರಸಿದ್ಧ ಮಹೇಶ್ವರಿ ಸೀರೆ ನೇಕಾರಿಕೆ ಸಂಪ್ರದಾಯ ಅಂತಕ್ಕಂಥದ್ದು ಅಭಿವೃದ್ಧಿ ಕೂಡ ಹೊಂದಿತು. ಇವರು 18ನೇ ಶತಮಾನದಲ್ಲಿ ನಾಶವಾಗಿದ್ದಂತಹ ಕಾಶಿ ವಿಶ್ವನಾಥ ದೇವಾಲಯ ಮತ್ತು ಸೋಮನಾಥ ದೇವಾಲಯದಂತ ಪ್ರಮುಖ ಹಿಂದೂ ದೇವಾಲಯಗಳನ್ನ ಅಹಲ್ಯಾಬಾಯಿ ಅವರು ಮರು ನಿರ್ಮಾಣವನ್ನ ಮಾಡಿದ್ರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಲೋಕಮಾತ ಅಹಲ್ಯಾಬಾಯಿ ಹೋಳ್ಕರ್ ಅವರ ಜನ್ಮದಿನದಂದು ಅವರಿಗೆ ಗೌರವ ನಮನವನ್ನು ಕೂಡ ಸಲ್ಲಿಸಿದ್ರು. ಅವರ ಕಾಲ ಮತ್ತೊಮ್ಮೆ ಅಹಲ್ಯಾಬಾಯಿ ಹೋಳ್ಕರ್ ಅವರು 1725ರಿಂದ 1795 ಅಂತಕ್ಕಂಥದ್ದು. ಅವರ ಪ್ರಬುದ್ಧ ಮತ್ತು ಜನಕೇಂದ್ರಿತ ಆಡಳಿತಕ್ಕಾಗಿ ಅವರನ್ನ ತತ್ವಜ್ಞಾನಿ ರಾಣಿ ಅಂತ ಕರೀತಾ ಇದ್ರು. ಫಿಲಾಸಫರ್ ಕ್ವೀನ್ ಅಂತ ಕೂಡ ಅವರನ್ನ ಗೌರವಿಸ್ತಾ ಇದ್ರು. ನೋಡಿ, ಇದೀಗ ಸುದ್ದಿಯಲ್ಲಿರ್ತಕ್ಕಂಥ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಉತ್ತರ ಪ್ರದೇಶದ ಬಲ್ಲಿಯಾ ಜಿಲ್ಲೆಯಲ್ಲಿರ್ತಕ್ಕಂಥ ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮ ಅಂದ್ರೆ ಸುರ್ಹಾತಾಲ್ ಪ್ರದೇಶವನ್ನ ಭಾರತದ 100ನೇ ರಾಮ್ಸರ್ ತಾಣ ಎಂದು ಘೋಷಿಸಲಾಗಿದೆ. ಅಂದ್ರೆ ಏನು ಅಂದ್ರೆ ಅಂತಾರಾಷ್ಟ್ರೀಯ ಮಹತ್ವ ಹೊಂದಿರುವ ಜೌಗು ಪ್ರದೇಶಗಳನ್ನ ರಾಮ್ಸರ್ ಪ್ರದೇಶ ಸಮಾವೇಶದ ಅಡಿಯಲ್ಲಿ ರಾಮ್ಸರ್ ತಾಣ ಅಂತ ಹೇಳಿ ಗುರುತಿಸ್ತಾರೆ. ಇದು ಜಾಗತಿಕವಾಗಿ ಪ್ರಮುಖವಾಗಿರುವ ಜೌಗು ಪ್ರದೇಶಗಳನ್ನ ಸಂರಕ್ಷಿಸಲು ದೇಶದ ನಡುವೆ ಏರ್ಪಟ್ಟ ಅಂತರ ಸರ್ಕಾರಿ ಒಪ್ಪಂದ ಇದು ರಾಮ್ಸರ್ ಸಮಾವೇಶ ಅಂತಕ್ಕಂಥದ್ದು. ಈ ಒಪ್ಪಂದಕ್ಕೆ ಫೆಬ್ರವರಿ 2, 1971ರಂದು ಇರಾನ್ನ ರಾಮ್ಸರ್ ನಗರದಲ್ಲಿ ಸಹಿ ಹಾಕಲಾಯಿತು. ರಾಮ್ಸರ್ ನಗರದಲ್ಲಿ ಸಹಿ ಹಾಕಲಾಯಿತು. ಮತ್ತು 1975ರಲ್ಲಿ ಜಾರಿಗೆ ಬಂದಿರುವ ಭಾರತವು 1982ರಲ್ಲಿ ಈ ರಾಮ್ಸರ್ ಸಮಾವೇಶಕ್ಕೆ ಸಹಿ ಹಾಕುವ ಮೂಲಕ ಇದರ ಭಾಗವಾಯಿತು. ಆದ್ರಿಂದ ಈ ಪಕ್ಷಿಧಾಮವನ್ನ 1991ರಲ್ಲಿ ಸ್ಥಾಪಿಸಿದ್ರು. ಗಂಗಾ ನದಿಯು ತನ್ನ ಹರಿವಿನ ಪಥವನ್ನ ಬದಲಾಯಿಸಿದಾಗ ನೈಸರ್ಗಿಕವಾಗಿ ನಿರ್ಮಾಣಗೊಂಡ ಬಹುವಾರ್ಷಿಕ ಶೃಂಗ ಸರೋವರ ಅಂತ ಹೇಳಿ ಇದರ ಸುತ್ತಲೂ ಪಕ್ಷಿಧಾಮವು ಆವೃತವಾಗಿತ್ತು. ಹಾಗೇನೆ ಇದು ಗಂಗಾ ಮತ್ತು ಘಾಗ್ರಾ ನದಿಗಳ ಸಂಗಮದ ಸಮೀಪವಿರುವ ಇಂಡೋ ಗಂಗಾ ಬಯಲು ಪ್ರದೇಶ ಕೂಡ ಆಗಿದೆ. ಈ ತಾಣವು ಸೈಬೀರಿಯಾ ಮತ್ತು ಮಧ್ಯ ಏಷ್ಯಾದಿಂದ ವಲಸೆ ಬರುವ ಗ್ರೆಗೆಲ್ಲಾ ಗೂಸ್, ಪೆಂಟೇಲ್, ಕಾಮನ್ ಟೀಲ್ ಮತ್ತು ಬಾರ್ ಹೆಡೆಡ್ ಗೂಸ್ ಸೇರಿದಂತೆ ಹಲವು ವಲಸೆ ಹಕ್ಕಿಗಳಿಗೆ ಆಶ್ರಯ ನೀಡುತ್ತೆ. ಸ್ಥಳೀಯ ಪಕ್ಷಿ ಪ್ರಭೇದಗಳಾದ ಸಾರಸ್, ಕ್ರೇನ್, ಹೆರಾನ್ ಮತ್ತು ಕಾರ್ಮೊರೆಂಟ್ ಹಕ್ಕಿಗಳು ಇಲ್ಲಿ ಕಂಡು ಬರುತ್ತವೆ. ಇದಿಷ್ಟು ಇದರ ಬಗ್ಗೆ ಮಾಹಿತಿ. ನೋಡಿ, ಇನ್ನೊಂದು ವಿಚಾರ, ಜೂನ್ 2026ರ ವೇಳೆಗೆ ಭಾರತದಲ್ಲಿ ಒಟ್ಟು 100 ರಾಮ್ಸರ್ ತಾಣಗಳಿವೆ. ಏಷ್ಯಾ ಖಂಡದಲ್ಲಿ ಅತ್ಯಧಿಕ ರಾಮ್ಸರ್ ತಾಣಗಳನ್ನು ಹೊಂದಿರುವ ದೇಶ ಭಾರತವಾಗಿದೆ. 100ನೇ ತಾಣ ಉತ್ತರ ಪ್ರದೇಶದ ಜಯಪ್ರಕಾಶ್ ನಾರಾಯಣ್ ಪಕ್ಷಿಧಾಮವನ್ನ ಸುರ್ಹಾತಾಲ್ ಜೂನ್ 2026ರಲ್ಲಿ ಇದನ್ನ ಸೇರಿಸಲಾಯಿತು. ನೋಡಿ, ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ತಾಣಗಳಿರುವ ರಾಜ್ಯ ಯಾವುದು ಅಂದ್ರೆ ತಮಿಳುನಾಡು. ಇಲ್ಲಿ 20 ತಾಣಗಳನ್ನ ಹೊಂದಿ ಇದು ಮೊದಲನೆಯ ಸ್ಥಾನದಲ್ಲಿದೆ. ಉತ್ತರ ಪ್ರದೇಶ 13 ತಾಣಗಳೊಂದಿಗೆ 2ನೇ ಸ್ಥಾನದಲ್ಲಿದೆ. ಇದಿಷ್ಟು ಸುರ್ಹಾತಾಲ್ ಅಂತಕ್ಕಂತಹ ಭಾರತದ 100ನೇ ರಾಮ್ಸರ್ ತಾಣವಾಗಿದೆ. ಅಂದ್ರೆ ಜೌಗು ಇದನ್ನ ಸಂರಕ್ಷಣೆ ಮಾಡೋ ಉದ್ದೇಶದಿಂದ ಸರ್ಕಾರಗಳು ಮಾಡಿಕೊಂಡಿರ್ತಕ್ಕಂಥ ಒಪ್ಪಂದ ಅಂದ್ರೆ ಸರ್ಕಾರಿ ಒಪ್ಪಂದ
ಒಳಪಟ್ಟು ಈ ಜೌಗು ಪ್ರದೇಶಗಳನ್ನ ಸಂರಕ್ಷಿಸೋದಕ್ಕೆ ದೇಶಗಳ ನಡುವೆ ಏರ್ಪಟ್ಟಿರ್ತಕ್ಕಂಥ ಒಪ್ಪಂದ. ಈ ರಾಮ್ಸರ್ ಸಮಾವೇಶ ಅಂತಕ್ಕಂಥದ್ದು ಇರಾನ್ನ ರಾಮ್ಸರ್ ನಗರದಲ್ಲಿ ಸಹಿ ಹಾಕಲಾಗಿತ್ತು 1975ರಲ್ಲಿ. ಇನ್ನ ಮುಂದಿನ ವಿಷಯ ನೋಡೋದಾದ್ರೆ ನೋಡಿ, LGBTQ ಇನ್ ಇಂಡಿಯಾ ಬೀಯಿಂಗ್ ಇದು ಇತ್ತೀಚೆಗೆ ಏನಪ್ಪಾ ಅಂತಂದ್ರೆ ಇದು ಮಹಿಳಾ ಸಲಿಂಗಕಾಮಿ ಮತ್ತೆ ಪುರುಷ ಸಲಿಂಗಕಾಮಿ, ದ್ವಿಲಿಂಗ, ತೃತೀಯ ಲಿಂಗ ಮತ್ತು ವಿಶಿಷ್ಟ ಲೈಂಗಿಕ ಅಸ್ಮಿತೆ ಹೊಂದಿರುವ ವ್ಯಕ್ತಿಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಸಮಗ್ರ ಅಧಿಕೃತ ಪದ ಇದು. ಓಕೆನಾ? ಇದು ಕಾಂಪಿಟೇಟಿವ್ ಎಕ್ಸಾಮ್ಗೆ ನಿಮಗೆ ಗೊತ್ತಿರ್ಲಿ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇದರ ಹಕ್ಕುಗಳನ್ನ ಕುರಿತು ಭಾರತದ ನಿಲುವು ಏನಪ್ಪಾ ಅಂದ್ರೆ 2011ರ ಜನಗಣತಿ ಪ್ರಕಾರ ಭಾರತದಲ್ಲಿ 4.87 ಲಕ್ಷ ವ್ಯಕ್ತಿಗಳು ಲಿಂಗ ವರ್ಗದಲ್ಲಿ ಇತರೆ ಅಂದ್ರೆ ಅದರ್ಸ್ ಎಂಬ ಆಯ್ಕೆಯನ್ನ ಆರಿಸಿಕೊಂಡಿದ್ದಾರೆ. ಲಿಂಗತ್ವ ಮತ್ತು ಅಲ್ಪಸಂಖ್ಯಾತರ ಹಕ್ಕುಗಳು ರಾಷ್ಟ್ರೀಯ ಕಾನೂನು ಸೇವಾ ಪ್ರಕಾರ ಭಾರತ ಒಕ್ಕೂಟ ಪ್ರಕರಣದ 2014ರಲ್ಲಿ ತೀರ್ಪು ವ್ಯಕ್ತಿ ತನ್ನ ಲಿಂಗವನ್ನ ತಾನೇ ಗುರುತಿಸಿಕೊಳ್ಳುವ ಹಕ್ಕನ್ನ ಮಾನ್ಯ ಮಾಡಿದೆ. ಇದು ಲಿಂಗ ಪರಿವರ್ತಿತರನ್ನ 3ನೇ ಲಿಂಗ ಎಂದು ಗುರುತಿಸಲಾಗುತ್ತದೆ. ಅವರ ಮೂಲಭೂತ ಹಕ್ಕುಗಳನ್ನ ಎತ್ತಿ ಹಿಡಿಯುತ್ತದೆ ಅಂತಕ್ಕಂಥ ವಿಚಾರ. ಮತ್ತೆ ಲಿಂಗತ್ವ ಅಲ್ಪಸಂಖ್ಯಾತರ ಹಕ್ಕುಗಳ ರಕ್ಷಣೆ ಕಾಯ್ದೆ 2019ರಲ್ಲಿ ಅವರ ಅಸ್ಮಿತೆಗೆ ಕಾನೂನುಬದ್ಧ ಮಾನ್ಯತೆಯನ್ನ ಒದಗಿಸುತ್ತದೆ. ಕಾನೂನು ಅಂತಕ್ಕಂಥದ್ದು ಇನ್ನ ಅಪರಾಧೀಕರಣವನ್ನ ರದ್ದತಿ ಮಾಡಿದೆ. ಅಂದ್ರೆ ನವತೇಜ್ ಸಿಂಗ್ ಜೋಹರ್ ವರ್ಸಸ್ ಭಾರತ ಒಕ್ಕೂಟ ಪ್ರಕರಣ 2018ರಲ್ಲಿ ಈ ತೀರ್ಪು ಬಂದಿದ್ದು ಪರಸ್ಪರ ಸಮ್ಮತಿಯ ಸಲಿಂಗ ಕಾಮಕ್ರಿಯೆಯನ್ನ ಅಪರಾಧ ಮುಕ್ತಗೊಳಿಸಿದೆ. ಇದರ ಮೂಲಕ ಭಾರತೀಯ ದಂಡ ಸಂಹಿತೆಯ ಸೆಕ್ಷನ್ 377 ಭಾಗಶಃ ರದ್ದುಗೊಳಿಸಲಾಗಿದೆ. ಸಂವಿಧಾನಿಕ ಏನಪ್ಪಾ ಅಂದ್ರೆ ನಿಬಂಧನೆ ಸಂವಿಧಾನದ 14ನೇ ವಿಧಿ ಸಮಾನತೆಯ ಹಕ್ಕನ್ನು ಒದಗಿಸುತ್ತದೆ. 15ನೇ ವಿಧಿಯು ಲಿಂಗದ ಆಧಾರದ ಮೇಲೆ ತಾರತಮ್ಯವನ್ನು ನಿಷೇಧಿಸುತ್ತದೆ ಮತ್ತು 21ನೇ ವಿಧಿಯು ಜೀವಿಸುವ ಹಕ್ಕು ಹಾಗೂ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಖಾತರಿಪಡಿಸುತ್ತದೆ. ಇದಿಷ್ಟು ಇಂದಿನ ವಿಡಿಯೋದಲ್ಲಿ ಪ್ರಚಲಿತ ವಿದ್ಯಮಾನಗಳು. ದಯವಿಟ್ಟು ನಿಮ್ಗೆ ಟೈಮ್ ವೇಸ್ಟ್ ಆಗ್ಬಾರ್ದು ಅಂತ ನಾನು ಸ್ವಲ್ಪ ಸ್ಪೀಡ್ ಆಗಿ ಹೇಳಿದ್ದೀನಿ. ವಿಡಿಯೋ ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಂದ್ಸರಿ ಪುನಃ ಕೇಳಿ. ಧನ್ಯವಾದಗಳು.